ನಮಸ್ಕಾರ ಎಲ್ಲರಿಗೂ, ಬೊಂಬಾಟ್ ಕಿಚನ್ಗೆ ಸ್ವಾಗತ. ನಿಮ್ಮ ಮನೇಲಿ ಚಿಕನ್ ತಂದರೆ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಮೂಳೆಗಳಾಗಲಿ ಬೇರೆ ಸೊಪ್ಪುಗಳಾಗಲಿ ಏನೂ ಸಿಗೋದಿಲ್ಲ. ಸಿಂಪಲ್ಲಾಗಿ ಅಜ್ಜಿಯವರಿಂದ ಹಿಡಿದು ಮಕ್ಕಳವರೆಗೂ ಆರಾಮಾಗಿ ತಿನ್ಕೋಬೋದು. ಹಾಗೂ ಸಿಂಪಲ್ಲಾಗಿ ಮಾಡ್ಕೋಬೋದು. ನನ್ನ ಒಂದು ಭಾಷೆ ಹೇಳಬೇಕು ಅಂದರೆ ಮನೆಯಲ್ಲಿರುವ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು. ಹಾಗೂ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಚಿಕನ್ ತಂದಿದ್ದರು. ಆ ಚಿಕನ್ನಲ್ಲಿ ಸ್ವಲ್ಪ ನಾನು ಮೂಳೆ ಇಲ್ಲದಿರುವಂಥ ಮಾಂಸಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು. ಮತ್ತು ನೀರು ಹಾಕಕ್ಕೆ ಹೋಗಬೇಡಿ, ನೀರು ಇಳ್ದೇ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ಚರ್ ಆಗಬೇಕು. ಈ ರೀತಿ ನುಣ್ಣಗೆ ರುಬ್ಕೊಂಬಂದರೆ ನಮಗೆ ಸೂಪರಾಗಿರುವಂಥ ಚಿಕನ್ ಸ್ಟಿಕ್ನ ರೆಡಿ ಮಾಡ್ಕೋಬೋದು. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ತುಂಬ ಜನ ಇದ್ದರು ಅಂದರೆ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಚಿಕನ್ ಇದ್ರೂ ತುಂಬ ಜನ ತಿನ್ಕೋಬೋದು. ನೋಡಿ, ಈ ರೀತಿ ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಕೆಲವು ಐಟಮ್ಗಳನ್ನು ಹಾಕೋಣ. ಇಲ್ಲಿ ಸಿಂಪಲ್ಲಾಗಿ ಮನೇಲಿರುವ ಐಟಮ್ಗಳು. ಇಲ್ಲಿ ನೋಡಿ, 2 ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಇಲ್ಲಿ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೂ ಇಲ್ಲಿ 2 ಸ್ಪೂನಷ್ಟು ಕಾರ್ನ್ ಫ್ಲವರ್ನ ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನ್ ಇದ್ರೂ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಚಿಕನ್ ಇರೋದ್ರಿಂದ. ನಂತರ ಇಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಇಲ್ಲಿ 1 ಸ್ಪೂನಷ್ಟು ಇಲ್ಲಿ ಕಬಾಬ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಇದ್ದರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಮೊಟ್ಟೆನ ಹಾಕ್ತಾಯಿಲ್ಲ ನಾನು. ಮೊಟ್ಟೆ ಬೇಕಾದರೆ ಹಾಕೋಬೋದು, ಅದು ಬೇರೆ ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹಾಗೂ ಇಲ್ಲಿ 1 ಸ್ಪೂನಷ್ಟು ಹುಳಿ ಮೊಸರನ್ನ ಹಾಕಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಚಮಚದಿಂದ ಕಲಿಸಿದ್ರೆ ಆಗೋ ಕೆಲಸ ಅಲ್ಲ, ಕೈಯಿಂದಲೇ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಇದನ್ನು. ಯಾಕಂದರೆ ಏನು ಚಿಕನ್ ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ ಆ ಎಲ್ಲ ಚಿಕನ್ಗೂ ಈ ಎಲ್ಲ ಮಸಾಲೆನೂ ಕ್ಲೀನಾಗಿ ತಾಗಬೇಕಲ್ವ. ಆದ್ದರಿಂದ ಇದನ್ನು ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸ್ಟಿಕ್ನ ತೊಗೊಂಡಿದ್ದೀನಿ. ಇದು ಕೆಲವೊಂದು ಸರಿ ನಮ್ಮ ಮನೇಲಿ ಇನ್ನೂ ತಂದಿರ್ತೀವಲ್ಲ ಆ ಸ್ಟಿಕ್ಗಳಿತ್ತು. ಅದರಿಂದ ಅದೇ ಸ್ಟಿಕ್ನ ಚೆನ್ನಾಗಿ ತೊಳೆದಿಟ್ಟಿರ್ತೀನಿ ನಾನು. ನೋಡಿ, ಆ ಸ್ಟಿಕ್ನ ಚೆನ್ನಾಗಿ ಮತ್ತೊಂದು ಸರಿ ತೊಳೆದ್ಬಿಟ್ಟು ಇಲ್ಲಿ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಉಪಯೋಗಿಸಿರೋದು ಕೊಬ್ಬರಿ ಎಣ್ಣೆ, ಮತ್ತು ಫ್ರೈ ಮಾಡೋಕ್ಕೆ ಉಪಯೋಗಿಸುವಂಥ ಎಣ್ಣೆ ಇಲ್ಲಿ ಕೊಬ್ಬರಿ ಎಣ್ಣೆನೇ. ನೀವು ಅಡುಗೆ ಮಾಡೋ ಎಣ್ಣೆನ ನೀವು ಉಪಯೋಗಿಸ್ಕೋಬೋದು. ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ತಾಗೋದಿಲ್ಲ ಕೈಗೆ. ಆದ್ದರಿಂದ ನೋಡಿ, ಈ ರೀತಿಯಾಗಿ ಸ್ಟಿಕ್ಕಿಗೆ ಈ ರೀತಿ ನಾವು ಪ್ರೆಸ್ ಮಾಡಿ ಒಂದು ಉಂಡೆ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಒಂದು ಸ್ಟಿಕ್ನು ಮಾಡ್ಕೋಬೇಕು ನಾವು ನಿಧಾನವಾಗಿ. ಕೈಗೆ ಸ್ವಲ್ಪ ಅಂಟ್ಕೊಳ್ತಿದೆ ಅಂದರೆ ಸ್ವಲ್ಪ ಮತ್ತೆ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಈ ಥರ ಪ್ರೆಸ್ ಮಾಡ್ಕೋಬೋದು. ನಿಮಗೆ ಮನೇಲಿ ಸ್ಟಿಕ್ ಇಲ್ಲ, ನಾವು ಸ್ಟಿಕ್ ಮಾಡೋಕ್ಕೆ ಬರಲ್ಲ ಅಂದರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಟಿಕ್ಕಾ ರೀತಿ ಅಂದರೆ ಸ್ವಲ್ಪ ಉಂಡೆನ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಅದನ್ನು ಕೂಡ ಕರಿಬೋದು ನಾವು. ಅದನ್ನು ಕೂಡ ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಹೋಗೋಣ. ಮತ್ತು ಇದು ಪ್ಲೇಟಿಗೆ ಕೆಳಗಡೆ ಅಂಟ್ಕೊಳ್ಳೋದಿಲ್ಲ ಇದು. ಯಾಕಂದರೆ ನಾವು ಕರೆಕ್ಟ್ ಐಟಮ್ಗಳನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕಿದ್ರೆ ಅಂಟ್ಕೊಳ್ಳಲ್ಲ ಇದು. ಸ್ವಲ್ಪ ಮತ್ತೆ ಕೈಗೆ ಸ್ವಲ್ಪ ಅಂಟ್ಕೊಳ್ತಿದೆ ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ರಬ್ ಮಾಡಿಕೊಂಡು ಮತ್ತು ಕಡ್ಡಿಗೆ ಸುತ್ತ ಈ ರೀತಿ ಮಾಡಿಕೊಂಡ್ರೆ ನಮಗೆ ಸೂಪರಾಗಿರುವಂಥ ಚಿಕನ್ ಸ್ಟಿಕ್ ರೆಡಿ ಆಗುತ್ತೆ. ಇದು ಓನ್ ರೆಸಿಪಿ, ನಾನೇ ಮಾಡಿರುವಂಥದ್ದು. ಮತ್ತು ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಸರಿ ಮಾಡಿದ್ದೀನಿ ನಾನು. ತುಂಬ ರುಚಿಯಾಗಿ ಬರುತ್ತೆ ಇದು. ಈ ರೀತಿ ನೀವು ಕೂಡ ಒಂದ್ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ, ಇಷ್ಟ ಆಗುತ್ತೆ. ಮತ್ತೊಂದು ಸರಿ ಖಂಡಿತ ಮಾಡ್ತೀರಾ. ನೋಡಿ, ಈ ರೀತಿ ಎಲ್ಲ ಒಂದು ಚಿಕನ್ ಸ್ಟಿಕ್ನು ಮಾಡ್ಕೊಂಬರ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ ನಾನು. ಹೇಳಿದ್ನಲ್ಲ ಟಿಕ್ಕಿ ರೀತಿ ಅಂದರೆ ಈ ರೀತಿಯಾಗಿ ಮಾಡ್ಕೋಬೋದು. ಅಂದರೆ ಸಣ್ಣದಾಗಿ ಒಂದು ಉಂಡೆ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಆಯಿತು. ಇಲ್ಲಿ ಒಂದು ಪ್ಯಾನಿಗೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಮಾಡಿರುವಂಥ ಸ್ಟಿಕ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ, ಸ್ವಲ್ಪನೇ ಎಣ್ಣೆ ಇದ್ದರೂ ಇದನ್ನು ಹಿಂದೆ ಮುಂದೆ ತಿರುಗಿಸ್ತಾ ಇದ್ದರೆ ನಿಮಗೆ ಬೇಗ ರೆಡಿ ಆಗುತ್ತೆ. ಮತ್ತು ಇದರಲ್ಲಿ ಸ್ಪೆಷಲ್ ಒಂದು ನಾನು ಟ್ರಿಕ್ನ ಮಾಡಿದ್ದೀನಿ, ಏನಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಆ ರೀತಿ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ನಿಮಗೆ ಚಿಕನ್ ಸ್ಟಿಕ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಕಡೆಯೂ ಅಂದರೆ ಎಲ್ಲ ಕಡೆಯೂ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು.
ಒಂದು 80% ಅಷ್ಟನ್ನು ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ, ಅಂದರೆ ಎಣ್ಣೆಯಲ್ಲಿ. ನೀವು ನಾನು ಹೇಳೋ ಟ್ರಿಕ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಇದರಲ್ಲೇ ಪೂರ್ತಿ ಕೂಡ ನೀವು ಫ್ರೈ ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ ಅಂದರೆ ಒಂದು 80% ಇಲ್ಲಿ ಫ್ರೈ ಮಾಡಿಕೊಂಡು ಒಂದು 20% ಅಷ್ಟು ಬಿಟ್ಕೊಂಡು ನಂತರದಲ್ಲಿ ಓವನಲ್ಲಿ ಇಡ್ತೀನಿ ನಾನು. ಆದರೆ ಓವನಲ್ಲಿ ಇಡೋದ್ರಿಂದ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ. ನಿಮ್ಮ ಹತ್ರ ಓವನ್ ಇಲ್ಲ ಅಂತ ಹೇಳಿದರೆ ಇದರಲ್ಲಿ ನೀವು ಫುಲ್ಲಾಗಿ ಫ್ರೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಎರಡೂ ಟೇಸ್ಟು ಚೆನ್ನಾಗಿರುತ್ತೆ, ಸೇಮೇ ಇರುತ್ತೆ. ಆದರೆ ಜಾಸ್ತಿ ಕ್ರಿಸ್ಪಿಯಾಗಿ ಅಂದರೆ ಓವನಲ್ಲಿಟ್ಟರೆ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಒಂದು 5ರಿಂದ 6 ನಿಮಿಷದಲ್ಲಿ ಈ ರೀತಿಯಾಗಿ ರೆಡಿ ಆಗಿದೆ ಸ್ಟಿಕ್. ನಾನು ತೆಗಿತಾ ಇದ್ದೀನಿ, ಅಂದರೆ ಒಂದು 80% ಈಗ ಫ್ರೈ ಆಗಿದೆ. ಈ ರೀತಿ ಒಂದು ನಾನು ಪ್ಲೇಟಲ್ಲಿ ಓವನ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಒಂದು ಏನು ಸ್ಟಿಕ್ ಮಾಡಿ ಕೊಟ್ಟಿದ್ದಲ್ಲ ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತೀನಿ. ಮತ್ತೊಂದು ಸರಿದು ಕೂಡ ಇದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಎಣ್ಣೆ ಕೂಡ ಜಾಸ್ತಿ ನಿಮಗೆ ರಾಡಿ ಆಗೋಲ್ಲ ಈ ರೀತಿ ಮಾಡೋದ್ರಿಂದ, ಕಾಣ್ತಾ ಇರ್ಬೋದು. ಯಾಕಂದರೆ ಕರೆಕ್ಟಾಗಿ ನಾವು ಮೆಜರ್ಮೆಂಟಲ್ಲಿ ಹಾಕಿದ್ದೀವಲ್ಲ ಅದರಿಂದ. ನಂತರದಲ್ಲಿ ಟಿಕ್ಕಿನೂ ಸಹ ಪಕ್ಕದಲ್ಲಿ ಇದೇ ರೀತಿಯಾಗಿ ಇಡ್ತೀನಿ. ನಿಮ್ಮ ಹತ್ರ ಸ್ಟಿಕ್ಕೇ ಇಲ್ಲ ಅಂದರೆ ಆ ರೀತಿಯಾಗಿ ಮಾಡ್ಕೊಬೋದು ನೀವು. ನೋಡಿ ಎಲ್ಲವನ್ನು ಸ್ಟಿಕ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಇದನ್ನು ನಾನು ಓವನಲ್ಲಿ ಇಡ್ತೀನಿ. ನೋಡಿ ಇಟ್ಬಿಟ್ಟು ಒಂದು 10 ನಿಮಿಷ ಇದು ಓವನ್ನ ಆನ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಈ ರೀತಿ ಮಾಡೋದ್ರಿಂದ. ನಿಮಗೆ ಇಲ್ಲ ಅಂತೇಳಿದರೆ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ಕೋಬೋದು. ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು 10 ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡೋದ್ರಿಂದ. ನೋಡಿ ಈಗ ರೆಡಿಯಾಗಿದೆ. ಒಂದು ಪೇಪರಲ್ಲಿ ಕೂಡ ನಾನು ಹಾಕ್ತಾಯಿದ್ದೀನಿ, ಅಂದರೆ ಇದು ಟಿಶ್ಯೂ ಪೇಪರ್ ಥರ, ಏನು ಬೇಕಿಂಗ್ ಪೇಪರ್ ಅಂತೀವಲ್ಲ ಆ ಪೇಪರ್ ಇದು. ನೋಡಿ ಈ ರೀತಿ ಇಟ್ಬಿಟ್ರೆ ನಿಮಗೆ ಸೂಪರಾಗಿರುವಂತಹ ಚಿಕನ್ ಸ್ಟಿಕ್ ರೆಡಿಯಾಗಿದೆ. ನಿಮಗೆ ಈಗ ತಿನ್ನಕ್ಕೆ ಮನಸ್ಸಿಲ್ಲ, ನೀವು ಮುಂಚೆನೇ ಕೂಡ ಮಾಡಿಡ್ಬೋದು, ನಂತರದಲ್ಲಿ ಕೂಡ ನೀವು ಬಿಸಿ ಮಾಡ್ಕೊಂಡು ತಿನ್ಕೋಬೋದು ಆರಾಮಾಗಿ. ನೋಡಿ ಸಿಂಪಲ್ಲಾಗಿ ನಮಗೆ ಚಿಕನ್ ಸ್ಟಿಕ್ ರೆಡಿಯಾಗಿದೆ. ಈ ರೀತಿಯಾಗಿ ಮಾಡ್ಕೊಂಡು ತಿನ್ಕೋಬೋದು. ಜೊತೆಗೆ ನಿಮಗೆ ಫೇವ್ರೇಟ್ ಆಗಿರೋ ಸಾಸ್ಗಳನ್ನು ಹಚ್ಕೊಂಡು ತಿನ್ಕೋಬೋದು. ಇಲ್ಲ ಚಟ್ನಿ ಮಾಡ್ಕೊಂಡು ತಿನ್ಕೋಬೋದು, ಪುದೀನ ಚಟ್ನಿ ಇಲ್ಲಾಂದರೆ ಕೊಬ್ಬರಿ ಚಟ್ನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಒಳಗಡೆ ಜ್ಯೂಸಿಯಾಗಿದೆ, ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ. ಈ ರೀತಿ ಮಾಡ್ಕೊಂಡು ತಿನ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.